press the bell icon on the YouTube app and never miss another update. ಸೊ ವಿಭಕ್ತಿ ಪ್ರತ್ಯಯಗಳಂದ್ರೇನು, ಅವು ಯಾವ್ಯಾವು ಅನ್ನೋದನ್ನು ಕೂಡ ನೀವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಿ. ಹಾಗಾದರೆ ನಾವೀಗ ಏನು ಮಾಡೋಣ, ನಾಮವಾಚಕಗಳಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ನಾಮವಾಚಕಗಳಂದ್ರೆ ಏನಪ್ಪ ಅಂತಂದರೆ, ವ್ಯಕ್ತಿ, ಪ್ರಾಣಿ, ಗಿಡ, ಮರ ಹಾಗೂ ಮತ್ತು ವಸ್ತುಗಳನ್ನು ಗುರುತಿಸುವ, ಅವುಗಳ ಗುಣ ಸ್ವಭಾವಗಳನ್ನು ಹೇಳುವ, ನಂತರ ಕಾಲ, ಸ್ಥಾನ, ಅಳತೆ, ತೂಕ, ಸಂಖ್ಯೆಗಳನ್ನು ಸೂಚಿಸುವ ವ್ಯವಹಾರದ ಪದಗಳನ್ನು ಅಥವಾ ವ್ಯವಹಾರದ ಹೆಸರುಗಳನ್ನು ನಾಮವಾಚಕಗಳು ಅಂತಂದೇಳಿ ನಾವಿಲ್ಲಿ ಕರಿತೀವಿ. ಸೊ ನಾಮವಾಚಕಗಳು ಅಂದರೆ ಏನಪ್ಪ ಅಂತಂದರೆ, ಪ್ರಾಣಿ, ವ್ಯಕ್ತಿ, ಗಿಡ ಅಂದರೆ ಗಿಡ ಮರ ಆಗಿರ್ಬೋದು, ಸೊ ವ್ಯಕ್ತಿ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಮತ್ತು ಅಥವಾ ವಸ್ತುಗಳನ್ನು ಗುರುತಿಸುವ, ಅವುಗಳ ಗುಣ ಸ್ವಭಾವಗಳನ್ನು ಹೇಳುವ. ಅರ್ಥ ಆಯ್ತಲ್ಲ? ವ್ಯಕ್ತಿ, ಪ್ರಾಣಿ, ಗಿಡ, ಮರ ಗುರುತಿಸುವಂಥದ್ದು, ವಸ್ತುಗಳನ್ನು ಗುರುತಿಸೋದು ಮತ್ತು ಅವುಗಳ ಗುಣ ಸ್ವಭಾವಗಳನ್ನು ತಿಳಿಸುವ, ಹಾಗೂ ಕಾಲ, ಸ್ಥಾನ, ಅಳತೆ ಮತ್ತು ತೂಕ, ಸಂಖ್ಯೆಗಳನ್ನು ಹೆಸರಿಸುವಂತಹ ವ್ಯವಹಾರದ ಹೆಸರುಗಳನ್ನು ನಾಮವಾಚಕಗಳು ಅಂತಂದೇಳಿ ಕರಿತೀವಿ. ಸೊ ನಾಮವಾಚಕಗಳಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ, ಅವು ಯಾವ್ಯಾವು ಅಂತಂದೇಳಿ ನಾವು ನೋಡಿದಾಗ ಸುಮಾರು ನಾಮವಾಚಕಗಳಲ್ಲಿ 8 ಪ್ರಕಾರ ವಾಚಕಗಳಿದ್ದಾವೆ. 8 ಪ್ರಕಾರದ ನಾಮವಾಚಕಗಳಿದ್ದಾವೆ. ಅವು ಯಾವ್ಯಾವು? ವಸ್ತುವಾಚಕ, ಗುಣವಾಚಕ, ಅರ್ಥ ಆಯ್ತಲ್ಲ? ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಮತ್ತು ಸಂಖ್ಯೆಯವಾಚಕ, ಪರಿಮಾಣವಾಚಕ, ದ್ವಿಗ್ವಾಚಕ, ಭಾವನಾಮ ಮತ್ತು ಸರ್ವನಾಮ. ಇವೆಲ್ಲವೂ ಕೂಡ ನಾಮವಾಚಕಗಳಲ್ಲಿ ಬರ್ತಾ ಹೋಗ್ತವೆ. ಇನ್ನೊಂದು ಪ್ರಕಾರವಾಚಕ ಅಂತಲೂ ಕೂಡ ನಾವಿಲ್ಲಿ ಕರಿಬೋದು. ಪ್ರಕಾರವಾಚಕ ಅಂತಂದರೆ ಯಾವ್ಯಾವುದು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೆಯದಾಗಿ ನಾಮವಾಚಕಗಳು ಅಂದ್ರೇನು ಅನ್ನೋದಕ್ಕೆ, ನಾಮವಾಚಕಗಳು, ಹಾಗಾದರೆ ನಾಮವಾಚಕಗಳು ಎಂದರೇನು? ನಾಮವಾಚಕಗಳು ಎಂದರೇನು? ಸೊ ಇದಕ್ಕೆ ಉತ್ತರ ಏನಪ್ಪ ಅಂದರೆ, ವ್ಯಕ್ತಿ, ಪ್ರಾಣಿ, ಗಿಡ ಮರ ಮತ್ತು ವಸ್ತುಗಳನ್ನು ಗುರುತಿಸುವ ಅವುಗಳ ಗುಣ ಸ್ವಭಾವಗಳನ್ನು ಹೇಳುವ, ಗುಣ ಸ್ವಭಾವಗಳನ್ನು ಹೇಳುವ ಹಾಗೂ ಕಾಲ, ಸ್ಥಾನ, ಅಳತೆ, ತೂಕ, ತೂಕ ಮತ್ತು ಸಂಖ್ಯೆಗಳನ್ನು
ಸೂಚಿಸುವ, ವ್ಯವಹಾರದ, ವ್ಯವಹಾರದ ಹೆಸರುಗಳನ್ನು ಏನಂತ ಕರಿತೀವಿ? ನಾಮವಾಚಕಗಳು. ನಾಮವಾಚಕಗಳು ಎನ್ನುತ್ತೇವೆ. ಹಾಗಾದರೆ ನಾಮವಾಚಕಗಳಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ, ಅವು ಯಾವುವು ಅನ್ನೋದಕ್ಕೆ ನಾಮವಾಚಕಗಳಲ್ಲಿ ಎಷ್ಟು ಪ್ರಕಾರಗಳಿವೆ, ವಿಧಗಳಿವೆ, ಬಗೆಗಳಿವೆ, ಎಲ್ಲದು ಒಂದೇ ಪದ, ಒಂದೇ ಅರ್ಥ ಕೊಡುತ್ತವೆ. ಅವು ಪದಗಳು ಬೇರೆ ಬೇರೆ ಆದ್ರೂ ಅರ್ಥ ಮಾತ್ರ ಒಂದೇ. ಅವು ಯಾವುವು? ಸೊ ಇಲ್ಲಿ ಎಷ್ಟು ಪ್ರಕಾರಗಳು ಅಂತ ಬಂದಾಗ ನಾಮವಾಚಕಗಳಲ್ಲಿ 8 ಪ್ರಕಾರಗಳಿವೆ. ಎಂಟು ಪ್ರಕಾರಗಳಿರೋದನ್ನು ನಾವಿಲ್ಲಿ ನೋಡ್ಬೋದು. ಅವುಗಳೆಂದರೆ ಫಸ್ಟ್ ಒನ್ ವಸ್ತುವಾಚಕ, ವಸ್ತುವಾಚಕಗಳು. ಸೆಕೆಂಡ್ ಒನ್ ಬೈ ಒನ್ ಬರ್ಕೊಳ್ಳಿ. ವಸ್ತುವಾಚಕಗಳು, ನಂತರ ಗುಣವಾಚಕ, ನಂತರ ಮೂರನೇದು ಸಂಖ್ಯಾವಾಚಕ, ನಾಲ್ಕನೇದು ಸಂಖ್ಯೆಯ ವಾಚಕ, ಓಕೆ. ದೆನ್ ಫಿಫ್ತ್ ಒನ್ ನಂತರ ಯಾವುದು ಬರುತ್ತೆ? ಭಾವನಾಮ, ದೆನ್ ಸಿಕ್ಸ್ತ್ ಒನ್ ಪರಿಮಾಣವಾಚಕ, ದೆನ್ ಸೆವೆಂತ್ ಒನ್ ದಿಗ್ವಾಚಕ, ಲಾಸ್ಟ್ ಒನ್ ಏಟ್ ಒನ್ ಯಾವುದಪ್ಪ ಅಂತಂದರೆ ಸರ್ವನಾಮ. ಸೊ ಇಷ್ಟು ಪ್ರಕಾರಗಳು ಬರ್ತಾ ಹೋಗ್ತವೆ ನೋಡ್ರಿ. ಅರ್ಥ ಆಯ್ತಲ್ಲ? ಸೊ ನಾಮವಾಚಕ ಅಂದರೆ ಏನು ಅನ್ನೋದು ಗೊತ್ತಾಗಿದೆ. ಯಾವುದೋ ಒಂದು ವ್ಯಕ್ತಿ, ಪ್ರಾಣಿ, ಗಿಡ, ಮರ ಮತ್ತು ವಸ್ತುಗಳನ್ನು ಗುರುತಿಸುವ, ಅವುಗಳ ಗುಣ ಸ್ವಭಾವಗಳನ್ನು ಹೇಳುವ ಹಾಗೂ ಕಾಲ, ಸ್ಥಾನ, ಅಳತೆ, ತೂಕ, ಸಂಖ್ಯೆಗಳನ್ನು ಸೂಚಿಸುವ ವ್ಯವಹಾರದ ಹೆಸರುಗಳನ್ನು ನಾಮವಾಚಕಗಳು ಅಂತಂದೇಳಿ ಕರಿತೀವಿ.
ಹಾಗಾದರೆ ನಾಮವಾಚಕಗಳಲ್ಲಿ ಎಷ್ಟು ವಿಧಗಳಿದ್ದಾವೆ, ಅವು ಯಾವ್ಯಾವು ಅನ್ನೋದಾದರೆ ನಾಮವಾಚಕಗಳಲ್ಲಿ 8 ಪ್ರಕಾರಗಳಿದ್ದಾವೆ. ಅವುಗಳೆಂದರೆ ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೆಯ ವಾಚಕ, ಭಾವನಾಮ, ಪರಿಮಾಣವಾಚಕ, ದ್ವಿಗ್ವಾಚಕ, ಸರ್ವನಾಮ. ಈ 8 ಪ್ರಕಾರಗಳನ್ನು ಕೂಡ ನಾವು ವಸ್ತುವಾಚಕಗಳಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ವಸ್ತುವಾಚಕ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ವಸ್ತುವಾಚಕ ಅಂದ್ರೇನು, ಗುಣವಾಚಕ ಅಂದ್ರೇನು, ಅದಕ್ಕೆ ಉದಾಹರಣೆ, ನಂತರ ಸಂಖ್ಯಾವಾಚಕ ಅಂದ್ರೇನು, ಅದಕ್ಕೆ ಉದಾಹರಣೆ. ಸೊ ಇದನ್ನೆಲ್ಲವನ್ನು ಕೂಡ ನಾವೇನು ಮಾಡೋಣ, 1 by 1 ತಿಳಿತಾ ಹೋಗೋಣ. ಸೊ ಇದು ಬರ್ಕೊಂಡಿದ್ದೀರಲ್ವಾ, ಕಂಪ್ಲೀಟ್ ಆಗಿದೆ ಅಂತಂದೇಳಿ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಮೊದಲನೆಯದು ವಸ್ತುವಾಚಕ ಅಂದರೆ ಏನು. ಹಾಗಾದರೆ ವಸ್ತುವಾಚಕ ಅಂದರೆ ವಸ್ತುಗಳನ್ನು, ಹೆಸರನ್ನು ತಿಳಿಸುವಂತಹ ಪದಗಳನ್ನು ವಸ್ತುವಾಚಕ ಅಂತಂದೇಳಿ ಕರಿತೀವಿ. ವಸ್ತುಗಳನ್ನು, ಹೆಸರನ್ನು ಸೂಚಿಸುವಂತಹ ನಾಮ ಪ್ರಕೃತಿಗಳನ್ನು ಅಂತೇಳಿ ಆದ್ರೂ ಕರಿಬೋದಿಲ್ಲ. ನಾಮ ಪ್ರಕೃತಿ ಅಂದರೆ ವಸ್ತುಗಳನ್ನೇ ಸೂಚಿಸೋದು ಅಲ್ವಾ. ವಸ್ತುಗಳನ್ನು ಅಥವಾ ವಸ್ತುಗಳ ಹೆಸರನ್ನು ಸೂಚಿಸುವ ನಾಮ ಪ್ರಕೃತಿಗಳನ್ನು ವಸ್ತುವಾಚಕ ಅಂತಂದೇಳಿ ಕರಿತೀವಿ. ಹಾಗಾದರೆ ಉದಾಹರಣೆ ಏನು, ಪ್ರಾಣಿ, ಮನುಷ್ಯ, ಗಿಡ, ಮರ ಇವೆಲ್ಲವೂ ಕೂಡ ಚೇತನ ಉಳ್ಳದ್ದು. ಅರ್ಥ ಆಯ್ತಾ. ಸೊ ವಸ್ತುವಾಚಕ ಅಂದರೆ ಏನು ಅಂತಂದರೆ ವಸ್ತುಗಳ ಹೆಸರನ್ನು ಸೂಚಿಸುವ ನಾಮ ಪ್ರಕೃತಿಗಳನ್ನು ವಸ್ತುವಾಚಕ ಅಂತಂದೇಳಿ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಚೇತನ ಉಳ್ಳದ್ದು. ಚೇತನ ಅಂದರೆ ಜೀವ ಇರುವಂತಹ ವಸ್ತುಗಳು, ಮನುಷ್ಯ ಆಗಿರ್ಬೋದು, ಗಿಡ ಮರ ಆಗಿರ್ಬೋದು, ಪ್ರಾಣಿಗಳು. ಅಚೇತನ ಇದಾವಪ್ಪ, ಚೇತನ ಅಲ್ಲದೆ ಇರ್ತಕ್ಕಂಥದ್ದು ನಿರ್ಜೀವ ವಸ್ತುಗಳು ಯಾವ್ಯಾವುದಪ್ಪ ಅಂದರೆ ನೆಲ, ಜಲ, ಮಣ್ಣು ಅಲ್ವಾ, ಗಾಳಿ, ಕಾಯಿ, ಮನೆ, ಶಾಲೆ ಇವೆಲ್ಲವೂ ಕೂಡ ಜೀವ ಇಲ್ಲದೆ ಇರತಕ್ಕಂತಹ ವಸ್ತುಗಳಾಗಿದ್ದಾವೆ. ಅವುಗಳನ್ನು ನಾವು ವಸ್ತುವಾಚಕದಲ್ಲಿ ಗುರುತಿಸ್ತಾ ಹೋಗ್ತೀವಿ. ಹಾಗೆಯೇ ಇಂಥ ವಸ್ತುವಾಚಕಗಳನ್ನು ಪ್ರಮುಖವಾಗಿ 3 ರೀತಿಯಲ್ಲಿ ವಿಭಾಗ ಮಾಡ್ತಾ ಹೋಗ್ತೀವಿ ನಾವು. ಪ್ರಮುಖವಾಗಿ 3 ರೀತಿಯಲ್ಲಿ ವಿಭಾಗ ಮಾಡ್ತೀವಿ. ಹಾಗಾದರೆ ಯಾವ್ಯಾವುದು, ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ ಅಂದ್ರೇನು, ಇವಿಷ್ಟು ವಸ್ತುವಾಚಕದ ಪ್ರಕಾರಗಳು. ಓಕೆ, ವಸ್ತುವಾಚಕ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀರಾ, ಅದಕ್ಕೆ ಉದಾಹರಣೆ ಗೊತ್ತಾಗಿದೆ. ಹಾಗೆಯೇ ವಸ್ತುವಾಚಕದ ಪ್ರಕಾರಗಳು ಎಷ್ಟಿದ್ದಾವೆ, ಅವು ಯಾವ್ಯಾವು. ವಸ್ತುವಾಚಕದ ಪ್ರಕಾರಗಳು ಪ್ರಮುಖವಾಗಿ 3 ಇದ್ದಾವೆ: ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ. ರೂಢನಾಮ ಅಂದ್ರೇನು ಅಲ್ವಾ. ಈಗ ರೂಢನಾಮ ಅಂದರೆ ಏನು ಅಂತಂದರೆ ರೂಢಿಯಿಂದ ಬಂದಿರುವಂತಹ ಪದಗಳನ್ನು ರೂಢನಾಮ ಅಂತಂದೇಳಿ ಕರಿತೀವಿ ನಾವು. ರೂಢಿಯಿಂದನೇ ಬಂದಿರೋದದು. ಅನೇಕ ವರ್ಷಗಳ ಹಿಂದಿನಿಂದಲೂ ಇವತ್ತಿನ ತನಕನೂ ಕೂಡ ಅದೇ ಹೆಸರಿನಿಂದ ಕರಿತಾ ಇರೋದು. ಅದು ರೂಢಿ. ನಮ್ಮ ಅಜ್ಜ ಅಜ್ಜಿ ಕರಿತಾ ಇದ್ರು, ನಮ್ಮ ಅಪ್ಪಾಜಿ ಅಮ್ಮ ಕರಿತಾ ಇದ್ರು, ನಮ್ಮ ಮುತ್ತಾತ ಅವರು ಕರಿತಾ ಇದ್ರು. ಈಗ ನಾವು ಕರಿತಾ ಇದ್ದೀವಿ, ಮುಂದೆ ಬರುವಂತಹ ಪೀಳಿಗೆಯೂ ಕೂಡ ಅದೇ ಹೆಸರಿನಿಂದ ಕರಿತಾ ಇದ್ವಿ. ಸೊ ಅಂಥ ಪದಗಳನ್ನು ರೂಢನಾಮ ಅಂತಂದೇಳಿ ಕರಿತೀವಿ. ಹಾಗಾದರೆ ಇದು ಯಾವುದು, ನದಿ. ನದಿ ಅಂದರೆ ನದಿನೇ, ಅದರಲ್ಲಿ ಯಾವುದೂ ಕೂಡ ಚೇಂಜಸ್ ಇರೋದಿಲ್ಲ, ಅದು ರೂಢಿಯಿಂದ ಬಂದಿದೆ. ಪರ್ವತ ಆಗಿರ್ಬೋದು, ಶಾಲೆ ಆಗಿರ್ಬೋದು ಅಲ್ವಾ, ಮನುಷ್ಯ ಆಗಿರ್ಬೋದು. ನಮ್ಮ ಮನುಷ್ಯ ಅಂದರೆ ನಾವೆಲ್ಲರೂ ಕೂಡ ಬರ್ತೀವಿ. ಇವೆಲ್ಲವೂ ಕೂಡ ಮರ, ದೇಶ ಇವೆಲ್ಲವೂ ಕೂಡ ರೂಢಿಯಿಂದ ಬಂದಿರುವಂತಹ ಪದಗಳನ್ನು ರೂಢನಾಮ ಅಂತಂದೇಳಿ ಕರಿತೀವಿ. ಹಾಗಾದರೆ ಅಂಕಿತನಾಮ ಅಂದ್ರೇನು. ಅಂಕಿತನಾಮ ಅಂದ್ರೇನು ಅಂತಂದರೆ ವ್ಯವಹಾರಕ್ಕಾಗಿ ಅಥವಾ ಗುರುತಿಸಲಿಕ್ಕೆ
ಓಕೆ, ವ್ಯವಹಾರಕ್ಕಾಗಿ ಅಥವಾ ಗುರುತಿಸಲಿಕ್ಕೆ ಇಟ್ಕೊಂಡಿರುವಂತಹ ಹೆಸರನ್ನು ಅಂಕಿತ ನಾಮ ಅಂತಂದೇಳಿ ಕರಿತೀವಿ. ಅಂಕಿತ ನಾಮಕ್ಕೆ ಉದಾಹರಣೆ ಏನಪ್ಪ ಅಂತಂದರೆ ನಮ್ಮ ಹೆಸರುಗಳೇ ಆಗಿರ್ಬೋದು. ಕಾವೇರಿ ನದಿ ಆಗಿರ್ಬೋದು. ನದಿ ಅಂದರೆ ಅದು ರೂಢನಾಮದಿಂದ ಬರೋದು. ಕಾವೇರಿ ಅನ್ನೋದು ಏನಿದೆಯಲ್ಲ ಅದು ವ್ಯವಹಾರಕ್ಕಾಗಿ ಅಥವಾ ಗುರುತಿಸ್ಬೇಕಪ್ಪ ಇಂಥದ್ದು. ಈಗ ಯಾರನ್ನಾದರೂ ಕರಿಬೇಕಂದ್ರೆ ನೀನು ಬಾ ಅಂತಂದರೆ ಅದು ಸಮಂಜಸವಾಗಲ್ಲ. ಯಾರು ಬೇಕಾದರೂ ಬರ್ಬೋದು. ಪರ್ಟಿಕ್ಯುಲರಾಗಿ ಅಂಥ ವ್ಯಕ್ತಿನೇ ನಾವು ಕರಿಬೇಕು, ಅಂಥ ವ್ಯಕ್ತಿನೇ ನಾವು ಗುರುತಿಸ್ಬೇಕು, ಅಂಥ ವಸ್ತುವನ್ನೇ ನಾವು ಗುರುತಿಸ್ಬೇಕು ಅಂತಂದರೆ ಅದಕ್ಕೆ ಒಂದೊಂದು ಹೆಸರುಗಳನ್ನು ಇಟ್ಕೊಂಡಿದ್ದೀವಿ. ಅಂಥದ್ದನ್ನು ನಾವೇನು ಮಾಡ್ತೀವಿ, ಅಂಕಿತ ನಾಮ ಅಂತಂದೇಳಿ ಕರಿತೀವಿ. ಉದಾಹರಣೆ ಕಾವೇರಿ ಆಗಿರ್ಬೋದು. ಪರ್ವತ ಅಂದರೆ ಬೇಕಾದಷ್ಟು ಬರ್ತವೆ. ಹಿಮಾಲಯ ಪರ್ವತ ಅಂದರೆ ಪರ್ಟಿಕ್ಯುಲರಾಗಿ ಅದೇ ಬರುತ್ತೆ, ಹಿಮಾಲಯ ಅಂತಕ್ಕಂಥದ್ದು. ಗಂಗಾ ನದಿ ಆಗಿರ್ಬೋದು. ರಾಮ, ರಹಿಮ ಅಲ್ವಾ, ಕೃಷ್ಣ, ರಾಧೆ, ಈ ರೀತಿಯ ಒಂದು ಪದಗಳನ್ನು ನಾವು ಅಂಕಿತ ನಾಮ ಅಂತಂದೇಳಿ ಕರಿತೀವಿ. ಹಾಗಾದರೆ ಇನ್ನೊಂದು ಥರ್ಡ್ ಒನ್ ಯಾವುದಪ್ಪ, ಅನ್ವರ್ತನಾಮ. ಅನ್ವರ್ತನಾಮ ಅಂದರೆ ಏನಪ್ಪ ಅಂದರೆ ಅರ್ಥಕ್ಕೆ ಅನುಗುಣವಾಗಿ ರಚನೆಯಾದಂತಹ ಪದಗಳನ್ನು ಅಥವಾ ಅರ್ಥಕ್ಕೆ ಅನುಗುಣವಾಗಿ ಕರೆಯುವಂತಹ ಪದಗಳನ್ನು ಅನ್ವರ್ತನಾಮ ಅಂತಂದೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ಅನ್ವರ್ತನಾಮ ಅನ್ನೋದು ಬೇಕಾದರೆ ಅವು ಅರ್ಥವನ್ನು ಕೊಡಬೇಕು ಆ ವ್ಯಕ್ತಿಗೆ. ಅರ್ಥಕ್ಕೆ ಅನುಗುಣವಾಗಿ ಕರೆಯುವಂತಹ ಪದಗಳನ್ನು ಅನ್ವರ್ತನಾಮ ಅಂತಂದೇಳಿ ಕರಿತೀವಿ. ಉದಾಹರಣೆ ವ್ಯಾಪಾರಿ, ಬಿಸ್ನೆಸ್ ಅವ್ನು ಮಾಡ್ತಾ ಇದ್ದಾನೆ ಅಂದರೆ ವ್ಯಾಪಾರಿ. ವ್ಯಾಪಾರ ಮಾಡೋನನ್ನು ಏನಂತ ಕರಿತೀವಿ, ವ್ಯಾಪಾರಿ ಅಂತಂದೇಳಿ ಕರಿತೀವಿ. ಹಾಗೆಯೇ ಮಹಾನ್ ಪಂಡಿತ ಇದ್ದಾನೆ, ಅವನಿಗೆಲ್ಲ ರೀತಿಯ ಸಕಲ ವಿದ್ಯೆಗಳು ಗೊತ್ತಿದೆ ಅಂತಂದರೆ ಆತನನ್ನು ವಿದ್ವಾಂಸ ಅಂತಂದೇಳಿ ನಾವು ಗುರುತಿಸ್ತೀವಿ. ಅಥವಾ ಕಣ್ಣು ಕಾಣದೇ ಇರ್ತಾನೆ, ಕಣ್ಣು ಕಾಣದವನು ಕೂಡ ಇರ್ತಾನೆ, ಅವನಿಗೆ ಅರ್ಥ ಇರಬೇಕದು, ಬರಬೇಕದು. ಕುರುಡ, ಕಣ್ಣು ಕಾಣದೇ ಇರೋನನ್ನು ಏನಂತ ಕರಿತೀವಿ, ಕುರುಡ. ನಂತರ ಏನು, ಕಾಲು ಸರಿಯಾಗಿ ನಡಿಲಿಕ್ಕೆ ಬರದೇ ಇರೋನನ್ನು ಕುಂಟ ಅಂತಂದೇಳಿ ಕರಿತೀವಿ. ಇವೆಲ್ಲವೂ ಕೂಡ ಒಂದು ರೀತಿಯ ಅನ್ವರ್ತನಾಮಕ್ಕೆ ಉದಾಹರಣೆಗಳಾಗಿ ನಾವು ಪದಗಳನ್ನು ಬಳಸ್ಕೋಬೋದಾಗುತ್ತೆ. ಹಾಗಾಗಿ ಮೊದಲನೆಯದು ಗೊತ್ತಾಗಿದೆ ನಿಮಗೆ, ವಸ್ತುವಾಚಕ ಅಂದ್ರೇನು, ವಸ್ತುವಾಚಕದಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ, ಅವು ಯಾವ್ಯಾವು. ಹಾಗಾದರೆ ರೂಢನಾಮ ಅಂದ್ರೇನು, ಅಂಕಿತನಾಮ ಅಂದ್ರೇನು, ಮತ್ತೇನು ಅನ್ವರ್ತನಾಮ ಅಂದ್ರೇನು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀವಿ. ಓಕೆ, ಅದನ್ನು ನೀವಿಲ್ಲಿ ಬರ್ಕೊಳ್ಳಿ. ವಸ್ತುವಾಚಕ ಅಂದರೆ ಏನು? ವಸ್ತುವಾಚಕಗಳು ಎಂದರೇನು ಅನ್ನೋದಕ್ಕೆ ಏನು ಬರ್ಕೋಬೋದಪ್ಪ ಅಂದರೆ ವಸ್ತುಗಳ ಹೆಸರನ್ನು ವಸ್ತುಗಳ ಹೆಸರನ್ನು ಸೂಚಿಸುವ ವಸ್ತುಗಳ ಹೆಸರನ್ನು ಸೂಚಿಸುವ ನಾಮ ಪ್ರಕೃತಿಗಳಿಗೆ ಅಥವಾ ನಾಮ ಪ್ರಕೃತಿಗಳನ್ನು ಅಂತೇಳಿ ಆದ್ರೂ ಕರಿಬೋದು. ನಾಮ ಪ್ರಕೃತಿಗಳನ್ನು ವಸ್ತುವಾಚಕ. ವಸ್ತುವಾಚಕ ಎನ್ನುವರು. ಓಕೆ, ವಸ್ತುವಾಚಕಗಳೆಂದ್ರೇನು ಅಂದರೆ ವಸ್ತುಗಳ ಹೆಸರನ್ನು ಸೂಚಿಸುವ ನಾಮ ಪ್ರಕೃತಿಗಳನ್ನು ವಸ್ತುವಾಚಕ ಅಂತಂದೇಳಿ ಕರಿತೀವಿ. ಹಾಗಾದರೆ ವಸ್ತುವಾಚಕಗಳಲ್ಲಿ ಮೂರನೇ ಪ್ರಶ್ನೆ ಬರ್ಕೊಳ್ಳಿ. ಸೊ ಇದು 4th ಒನ್.
ವಸ್ತು ವಾಚಕಗಳಲ್ಲಿ ಎಷ್ಟು ವಿಧಗಳಿವೆ? ಎಷ್ಟು ವಿಧಗಳಿವೆ? ಅವು ಯಾವುವು? ಹಾಗಾದರೆ ಎಷ್ಟು ವಿಧ ಇದ್ದಾವೆ ಹೇಳಿ? ವಸ್ತುವಾಚಕಗಳಲ್ಲಿ ಎಷ್ಟು? 3 ವಿಧಗಳಿವೆ. ಅಲ್ವಾ? ಅವುಗಳೆಂದರೆ ನೀವು 1 by 1 ಬರ್ಕೊಬಿಡಿ. ಮೊದಲನೆಯದು ಯಾವುದು? ರೂಢನಾಮ. 1 by 1 ಬರ್ಕೊಳ್ಳಿ. ನನಗೆ ಪ್ಲೇಸ್ ಸಾಕಾಗಲ್ಲ ಅಂತ ಪಕ್ಕದಲ್ಲಿ ಬರಿತಾ ಇದ್ದೀನಿ. ಸೆಕೆಂಡ್ ಒನ್ ಅಂಕಿತ ನಾಮ. ಓಕೆ. ಥರ್ಡ್ ಒನ್ ಅನ್ವರ್ಥ ನಾಮ. ಬರ್ಕೊಂಡ್ರಾ? ರೂಢನಾಮ, ಅಂಕಿತ ನಾಮ, ಅನ್ವರ್ಥ ನಾಮ. ಹಾಗಾದರೆ ರೂಢನಾಮ ಅಂದ್ರೇನು? ವಸ್ತುವಾಚಕದಲ್ಲೇ ಬರ್ತಕ್ಕಂಥದ್ದು ಇದು. ಇದರಲ್ಲಿ ನೋಡ್ಕೊಳ್ಳಿ, ರೂಢನಾಮ ಅಂದರೆ ಏನು? ಉದಾಹರಣೆ ಕೊಡಿ. ಓಕೆ. ಹಾಗಾದರೆ ರೂಢನಾಮ ಅಂದರೆ ಏನಪ್ಪ ಅಂದರೆ ರೂಢಿಯಿಂದ ಬಂದಿರುವಂತಹ ಪದಗಳನ್ನು ರೂಢಿಯಿಂದ ಬಂದಿರುವಂತಹ ಪದಗಳನ್ನು ರೂಢನಾಮ ಎನ್ನುವರು. ಎನ್ನುತ್ತೇವೆ. ಓಕೆ. ಉದಾಹರಣೆ ಏನಪ್ಪ ಅಂತಂದರೆ ನದಿ, ಪರ್ವತ, ನಂತರ ಯಾವುದು? ಮನುಷ್ಯ, ದೇಶ ಇತ್ಯಾದಿಗಳು. ಓಕೆ. ದೆನ್ ಸೆಕೆಂಡ್ ಒನ್ ಯಾವುದು? ಅಂಕಿತನಾಮ. ಅಂಕಿತನಾಮ ಎಂದರೇನು? ಉದಾಹರಣೆ ಕೊಡಿ. ಹಾಗಾದರೆ ಯಾವುದು ಅಂಕಿತನಾಮ ಅಂದ್ರೇನು ಅಂತಂದರೆ ವ್ಯವಹಾರಕ್ಕಾಗಿ ಅಂತಂದೇಳಿ ನಾನು ಹೇಳಿದ್ದೀನಿ. ವ್ಯವಹಾರಕ್ಕಾಗಿ ಕರೆಯುವಂತಹ ಹೆಸರುಗಳನ್ನು ಅಂಕಿತನಾಮ ಅಂತಂದೇಳಿ ಕರಿತೀವಿ. ವ್ಯವಹಾರಕ್ಕಾಗಿ ಗುರುತಿಸುವ ಹೆಸರುಗಳನ್ನು ಅಂಕಿತನಾಮ ಎನ್ನುತ್ತೇವೆ. ಉದಾಹರಣೆ
ಉದಾಹರಣೆ ಯಾವ್ಯಾವ್ದು ಹೆಸರು? ಧರ್ಮರಾಯ ಆಗಿರ್ಬೋದು, ಕಾವೇರಿ, ಭೀಮ, ರಾಮ, ಕೃಷ್ಣ, ರಾಧೆ, ಓಕೆ, ಇತ್ಯಾದಿಗಳು. ಇನ್ನೂ ಬೇಕಾದಷ್ಟು ಬರ್ತವೆ. ಅರ್ಥ ಆಯ್ತಲ್ಲ? ವಸ್ತುವಾಚಕ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀರಾ? ವಸ್ತುಗಳ ಹೆಸರನ್ನು ಸೂಚಿಸುವ ನಾಮ ಪ್ರಕೃತಿಗಳನ್ನು ವಸ್ತುವಾಚಕ ಅಂತ ಹೇಳಿ ಕರಿತೀವಿ. ವಸ್ತುವಾಚಕಗಳಲ್ಲಿ ಎಷ್ಟು ವಿಧ? 3 ವಿಧ: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ನಂತರ ರೂಢನಾಮ ಅಂದರೆ ಏನಂದರೆ ರೂಢಿಯಿಂದ ಬಂದಿರುವ ಪದಗಳನ್ನು ರೂಢನಾಮ ಅಂತಂದೇಳಿ ಕರಿತೀವಿ. ಅದಕ್ಕೆ ಉದಾಹರಣೆಯನ್ನು ತಿಳ್ಕೊಂಡಿದ್ದೀರಾ. ಹಾಗೆಯೇ ಅಂಕಿತನಾಮ ಅಂದರೆ ಏನು ಅಂದರೆ ವ್ಯವಹಾರಕ್ಕಾಗಿ ಗುರುತಿಸುವ ಹೆಸರುಗಳನ್ನು ಅಂಕಿತನಾಮ ಅಂತಂದೇಳಿ ಕರಿತಾ ಹೋಗ್ತೀವಿ. ಉದಾಹರಣೆ ಧರ್ಮರಾಯ, ಕಾವೇರಿ, ಭೀಮ, ಅರ್ಜುನ, ಕೃಷ್ಣ. ನಂತರ ಏನು ಬೇಕಾದರೂ ಹೆಸರುಗಳನ್ನು ನಾವು ಗುರುತಿಸ್ಬೋದು ಇಲ್ಲಿ. ಓಕೆ, ಅಂಥವುಗಳನ್ನು ಅಂಕಿತನಾಮ ಅಂತಂದೇಳಿ ಕರಿತೀವಿ. ಹಾಗಾದರೆ 3ನೇದು ಅನ್ವರ್ಥನಾಮ ಅಂದರೆ ಏನು ಅನ್ನೋದಾದರೆ ಥರ್ಡ್ ಒನ್, ಅನ್ವರ್ಥ ನಾಮ ಎಂದರೇನು? ಉದಾಹರಣೆ ಕೊಡಿ. ಉದಾಹರಣೆ ಕೊಡಿ ಅಂತಂದೇಳಿ ಇದೆ. ಸೊ ಇದಕ್ಕೆ ಉತ್ತರ ಏನಪ್ಪ ಅಂದರೆ ಅರ್ಥಕ್ಕೆ ಅನುಗುಣವಾಗಿ. ಅರ್ಥಕ್ಕೆ ಅನುಗುಣವಾಗಿ ರಚನೆಯಾದ ಪದಗಳನ್ನು ಅರ್ಥಕ್ಕೆ ಅನುಗುಣವಾಗಿ ಅಥವಾ ಅರ್ಥಕ್ಕೆ ಅನುಗುಣವಾಗಿ ಅಥವಾ ಇನ್ನೊಂದೇನಂತ ಕರಿಬೋದು, ವ್ಯಕ್ತಿಯ ಗುಣ ಅರ್ಥಕ್ಕೆ ಅನುಗುಣವಾಗಿ ಅನ್ನೋದು ಆಗ್ಬೋದು, ಅಥವಾ ವ್ಯಕ್ತಿಯ ಗುಣ. ವ್ಯಕ್ತಿಯ ಗುಣ, ಸ್ವಭಾವಾದಿಗಳನ್ನು ಸ್ವಭಾವಾದಿ, ವಿಶೇಷವಾದ ಬರ್ಕೊಂಡಿದ್ದೀರಲ್ವ? ವಿಶೇಷವಾದ ಅರ್ಥಗಳನ್ನು ತಿಳಿಸುವ ಪದಗಳನ್ನು ಏನಂತ ಕರಿತೀವಿ? ಅನ್ವರ್ಥನಾಮ ಎನ್ನುತ್ತೇವೆ. ಉದಾಹರಣೆಯನ್ನು ಹೇಳ್ಬೋದು. ವಿದ್ವಾಂಸ, ವ್ಯಾಪಾರಿ,
ಓಕೆ. ನಂತರ ಇನ್ನೊಂದು ಏನು ಹೇಳ್ಬೋದು, ವಿಜ್ಞಾನಿ, ಕುರುಡ ಇತ್ಯಾದಿ. ವಿದ್ವಾಂಸ, ವ್ಯಾಪಾರಿ, ವಿಜ್ಞಾನಿ ಆಗಿರ್ಬೋದು, ಕುರುಡ ಆಗಿರ್ಬೋದು. ಅರ್ಥಕ್ಕೆ ಅನುಗುಣವಾಗಿ ಅಥವಾ ವ್ಯಕ್ತಿಯ ಗುಣ ಸ್ವಭಾವಾದಿ ವಿಶೇಷವಾದ ಅರ್ಥಗಳನ್ನು ತಿಳಿಸುವ ಪದಗಳನ್ನು ನಾವು ಅನ್ವರ್ಥನಾಮ ಅಂತಂದೇಳಿ ತಿಳ್ಕೊಳ್ತೀವಿ. ಅರ್ಥ ಆಯ್ತಲ್ಲ? ಇಲ್ಲಿ ವಸ್ತುವಾಚಕದಲ್ಲಿ ಬರುವಂಥ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಅಂದ್ರೇನು? ಅದು ಮೊದಲ ವಸ್ತುವಾಚಕ ಆಯಿತು. ಹಾಗಾದರೆ ಎರಡನೆಯ ವಸ್ತುವಾಚಕ ಏನು? ಯಾವುದದು? ಗುಣವಾಚಕ ಅಲ್ವಾ? ಗುಣವಾಚಕ ಅಂದ್ರೇನು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಸೊ ಬರ್ಕೊಳ್ಳಿ ಇದನ್ನು. Finish? Okay. Second one, ಗುಣವಾಚಕ ಎಂದರೇನು? ಉದಾಹರಣೆ ಕೊಡಿ. ಅಂದರೆ ಗುಣವಾಚಕ ಅಂದ್ರೇನು ಅನ್ನೋದಾದರೆ ಇಲ್ಲಿ ಏನು ಹೇಳ್ಬೋದಪ್ಪ ಅಂದರೆ, ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವಂತಹ ಪದಗಳನ್ನು ನಾವು ಗುಣವಾಚಕ ಅಂತಂದೇಳಿ ಕರಿತೀವಿ. ಓಕೆ, ಗೊತ್ತಾಯ್ತಾ? ಅಥವಾ ನಾಮವಾಚಕಗಳ ಗುಣಲಕ್ಷಣಗಳನ್ನು, ನಾಮವಾಚಕಗಳಂದರೆ ಇಲ್ಲಿ ವಸ್ತುಗಳೇ ಆಗುತ್ತೆ. ನಾಮವಾಚಕಗಳು ಅನ್ನೋದಕ್ಕಿಂತ ಬದಲಾಗಿ ವಸ್ತುಗಳ ಗುಣಲಕ್ಷಣಗಳನ್ನು ತಿಳಿಸುವಂತಹ ಅಥವಾ ವರ್ಣಿಸುವಂತಹ ಪದಗಳನ್ನು ಗುಣವಾಚಕ ಅಂತಂದೇಳಿ ಕರಿತೀವಿ. ಸೊ ಎರಡೆರಡು ಪದಗಳನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡ್ರಿ. ತಿಳಿಸುವಂತಹ, ವರ್ಣಿಸುವಂತಹ, ಸೇಮ್ ಅರ್ಥನೇ ಬರುತ್ತೆ, ಅದಕ್ಕೆ ಒಂದೇ ಅರ್ಥ ಬರುತ್ತೆ. ಓಕೆ, ನಾಮವಾಚಕಗಳನ್ನು, ನಾಮವಾಚಕಗಳ ಗುಣಲಕ್ಷಣಗಳನ್ನು ವರ್ಣಿಸುವ ಪದಗಳನ್ನು ಗುಣವಾಚಕ ಅಂತಂದೇಳಿ ಕರಿತೀವಿ. ಅಥವಾ ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು, ಗುಣಲಕ್ಷಣಗಳು ಅಂದರೆ ಎಲ್ಲದೂ ಬಂದ್ಬಿಡುತ್ತೆ ಅಲ್ಲಿ. ಅರ್ಥ ಆಯ್ತಾ? ಗುಣ ಬರುತ್ತೆ, ರೀತಿ ಬರುತ್ತೆ, ಸ್ವಭಾವಗಳನ್ನು ಕೂಡ ಬರುತ್ತೆ, ಎಲ್ಲದೂ ಬರುತ್ತೆ. ಹಾಗಾದರೂ ಹೇಳ್ಬೋದು. ಅಥವಾ ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವಂತಹ ಪದಗಳನ್ನು ಗುಣವಾಚಕ ಅಂತಂದೇಳಿ ಕರಿತಾ ಹೋಗ್ತೀವಿ. ಹಾಗೆಯೇ ಅವು ಹೇಳುವಂಥ ವಿಶೇಷಣಗಳನ್ನು. ಓಕೆ, ಹಾಗಾದರೆ ಅದಕ್ಕೆ ಉದಾಹರಣೆ ಏನಪ್ಪ ಅಂತಂದರೆ, ಒಳ್ಳೆಯ, ತುಂಬ ಒಳ್ಳೆಯವರು, ಆ ವ್ಯಕ್ತಿಯ ಗುಣವನ್ನು ಹೇಳ್ತೀವಿ ನಾವು. ಕೆಟ್ಟ, ತುಂಬ ಕೆಟ್ಟ ವ್ಯಕ್ತಿ ಇದ್ದ ಅವನು, ಅಲ್ಲಿ ಗುಣವನ್ನು ತೋರಿಸ್ತಾ ಹೋಗುತ್ತೆ ಅಲ್ವಾ? ಅದರ ಜೊತೆಗೆ ದೊಡ್ಡದು ಟಿ ವಿ ತಂದಿದ್ದೀವಿ ನಮ್ಮ ಮನೆಗೆ, ದೊಡ್ಡದು ಆ ವಸ್ತುವಿನ ಒಂದು ಆಕಾರವನ್ನು, ಅಂದರೆ ದೊಡ್ಡದು ಅಂತಕ್ಕಂಥದ್ದು ಆ ವಸ್ತುವಿನ ಒಂದು ವಿಶೇಷತೆಯನ್ನು ತಿಳಿಸುತ್ತೆ. ಅದಾದ ನಂತರ ಏನು ತಿಳಿಸುತ್ತೆ? ದೊಡ್ಡದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು. ಹೊಸ ಟಿ ವಿ ತಂದಿದ್ದೀವಿ, ಹೊಸದು, ಅರ್ಥ ಆಯ್ತಾ? ಹೊಸದು ಅನ್ನುವಂಥದ್ದು ಇವೆಲ್ಲವೂ ಕೂಡ ಗುಣವಾಚಕಗಳಿಗೆ ಉದಾಹರಣೆಗಳಾಗಿದ್ದಾವೆ. ಅದಾದ ನಂತರ ಸಂಖ್ಯಾವಾಚಕ ಅಂದ್ರೇನು? ಸಂಖ್ಯಾವಾಚಕ ಅಂದ್ರೇನು? ಸಂಖ್ಯಾವಾಚಕ ಅಂದರೆ ಸಂಖ್ಯೆಯನ್ನು ಸೂಚಿಸುವಂತಹ ಪದಗಳನ್ನು ಸಂಖ್ಯಾವಾಚಕ ಅಂತಂದೇಳಿ ಕರಿತೀವಿ. ಸಂಖ್ಯೆಯನ್ನು ಸೂಚಿಸೋದು
ಅಲ್ಲೇನಿಲ್ಲ, ಸಂಖ್ಯಾವಾಚಕ ಅಂದರೆ ತುಂಬ ಈಸಿ. ಸಂಖ್ಯೆಗಳನ್ನು ಸೂಚಿಸುವಂತಹ ಪದಗಳನ್ನು ಸಂಖ್ಯಾವಾಚಕ ಅಂತಂದೇಳಿ ಕರಿತೀವಿ. ಹಾಗಾದರೆ ಉದಾಹರಣೆ ಏನು? 1 2 3 4 10 20 50 100 1000 ಲಕ್ಷ, ಹೀಗೆ ಸಂಖ್ಯೆಗಳನ್ನು ಸೂಚಿಸುವಂತಹ ಪದಗಳನ್ನು ಸಂಖ್ಯಾವಾಚಕ ಅಂತಂದೇಳಿ ಕರಿತೀವಿ. ಓಕೆ, ಅದಾದ ನಂತರ ಸಂಖ್ಯೆಯ ವಾಚಕ ಅಂದ್ರೇನು? ನೆಕ್ಸ್ಟ್ ಒಂದು ಸಂಖ್ಯೆಯ ವಾಚಕ ಅಂದ್ರೇನು? ಉದಾಹರಣೆ ಕೊಡಿ ಅಂದರೆ, ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು, ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಪದಗಳನ್ನು ಸಂಖ್ಯೆಯ ವಾಚಕ ಅಂತಂದೇಳಿ ಕರಿತೀವಿ. ಸೊ ವ್ಯತ್ಯಾಸವನ್ನು ತಿಳ್ಕೊಳ್ಳಿ. ಅಲ್ಲಿ ಸಂಖ್ಯಾವಾಚಕ ಅಂದ್ರೇನು ಅಂದರೆ ಸಂಖ್ಯೆಯನ್ನು ಸೂಚಿಸುವಂತಹ ಪದಗಳನ್ನು ಸಂಖ್ಯಾವಾಚಕ ಅಂತಂದೇಳಿ ಕರಿತೀವಿ. ಉದಾಹರಣೆಗೆ 10 20 100 100 1000 ಲಕ್ಷ ಕೋಟಿ ಈ ರೀತಿಯಾಗಿ ಕರಿತೀವಿ. ಹಾಗೆಯೇ ಸಂಖ್ಯೆಯ ವಾಚಕ ಅಂದ್ರೇನು ಅಂತಂದರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಪದಗಳನ್ನು ಸಂಖ್ಯೆಯ ವಾಚಕ ಅಂತಂದೇಳಿ ಕರಿತೀವಿ. ಉದಾಹರಣೆ 10ನೆಯ 12ನೆಯ ರೂಮಿನಲ್ಲಿದೆ, 10ನೆಯ ರೂಮಿನಲ್ಲಿದೆ. ಓಕೆ, ಮತ್ತೇನು ಹೇಳ್ಬೋದು? 3 ಅಂತಂದೇಳಿ ಕೂಡ, 3 ಅಲ್ಲ ಇಲ್ಲಿ 3 4 5ನೆಯ, ಈ ರೀತಿಯ ಒಂದು ಪದಗಳನ್ನು ಸಂಖ್ಯೆಯ ವಾಚಕ ಅಂತಂದೇಳಿ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಲ್ವಾ? ನಂತರ ಇನ್ನೊಂದು ಯಾವುದಪ್ಪ ಅಂದರೆ ಭಾವನಾಮ ಅಂದ್ರೇನು? ಭಾವನಾಮಗಳನ್ನು ನಾನು ಬರೆಸಿದ್ದೀನಿ. ಹಾಗಾದರೆ ಭಾವನಾಮ ಅಂದ್ರೇನು ಅಂತಂದರೆ ವಸ್ತು ಮತ್ತು ಕ್ರಿಯೆಯ ಭಾವಗಳನ್ನು ತಿಳಿಸುವಂತಹ ಪದಗಳನ್ನು ಭಾವನಾಮ ಅಂತಂದೇಳಿ ಕರಿತೀವಿ. ಹಾಗಾದರೆ ಉದಾಹರಣೆ, ಕೆಚ್ಚನೆಯದರ ಭಾವ ಕೆಂಪು, ಬಿಳಿಯದರ ಭಾವ ಬಿಳುಪು. ಓಕೆ, ಹಿರಿಯದರ ಭಾವ ಹಿರಿಮೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಇವು ಮೂರನ್ನು ಕೂಡ ನಾನು ಏನು ಮಾಡ್ತೀನಿ, ನೋಟ್ಸನ್ನು ಕೊಡ್ತೇನೆ. ಸೊ ನೀವು ಬರ್ಕೊಳ್ಳಿ. ನಂತರ ಉಳಿದಿರ್ತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಎರಡನೇದು ಯಾವುದು? ಗುಣವಾಚಕ ಎಂದರೇನು? ಉದಾಹರಣೆ ಕೊಡಿ. ಅಂದರೆ ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು, ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ಹೇಳುವ, ತಿಳಿಸುವ ವಿಶೇಷಣಗಳನ್ನು ವಿಶೇಷಣಗಳೇ ಗುಣವಾಚಕ. ಗುಣವಾಚಕ ಎನ್ನುವರು. ಗಳನ್ನು ಅಂತೇಳಿ ಆದರೂ ಬರ್ಕೋಬೋದು. ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳೇ ಗುಣವಾಚಕ, ಅಥವಾ ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳನ್ನು ಗುಣವಾಚಕ ಎಂದು ಕರೆಯುತ್ತೇವೆ ಅಂತಂದೇಳಿ ಆದ್ರೂ ಗುರುತಿಸ್ಬೋದು. ನಂತರ ಇನ್ನೊಂದು ಕೂಡ ನಿಮಗೆ ಬರಿತೀನಿ. ಏನಪ್ಪ ಅಂದರೆ ನಾಮವಾಚಕಗಳ ಅಥವಾ ಓಕೆ ನಾಮವಾಚಕಗಳ ಗುಣಲಕ್ಷಣಗಳನ್ನು ವರ್ಣಿಸುವ ಪದಗಳನ್ನು ಗುಣವಾಚಕ ಎನ್ನುವರು.
ಸೊ ಎರಡೂ ತಿಳ್ಕೊಂಡ್ರೆ ಒಳ್ಳೆಯದು. ಉದಾಹರಣೆ ಏನು ಹೇಳ್ಬೋದಪ್ಪ ಅಂದರೆ ಒಳ್ಳೆಯ, ಕೆಟ್ಟ, ಒಳ್ಳೆಯ, ಕೆಟ್ಟ, ದೊಡ್ಡದು, ಹಳೆಯದು, ಹಳೆಯದು ಅಥವಾ ಹಳೆಯದು. ಸೊ ಈ ರೀತಿ ಇತ್ಯಾದಿಗಳು. ಓಕೆ. ಗುಣವಾಚಕ ಅಂದರೆ ಏನು ಅಂದರೆ ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳೇ ಗುಣವಾಚಕ. ಅಥವಾ ನಾಮವಾಚಕಗಳ ಗುಣಲಕ್ಷಣಗಳನ್ನು ವರ್ಣಿಸುವ ಪದಗಳನ್ನು ಗುಣವಾಚಕ ಎನ್ನುವರು. ಎರಡನ್ನೂ ಕೂಡ ಬರೆದಿದ್ದೀನಿ. ನಿಮಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ನೀವು ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಉದಾಹರಣೆ ಒಳ್ಳೆಯ, ಕೆಟ್ಟ, ದೊಡ್ಡದು, ಹಳೆಯದು ಇತ್ಯಾದಿಗಳು. ಹಾಗಾದರೆ ಥರ್ಡ್ ಒನ್ ಯಾವುದು? ಬರ್ಕೊಳ್ಳಿ. ಸಂಖ್ಯಾವಾಚಕ. ಸಂಖ್ಯಾವಾಚಕ ಎಂದರೇನು? ಉದಾಹರಣೆ ಕೊಡಿ. ಆಯಿತಾ? ಸಂಖ್ಯೆಯನ್ನು ಏನು ಹೇಳಿದೆ ನಾನು? ಸಂಖ್ಯೆಯನ್ನು ಸೂಚಿಸುವಂತಹ ಪದಗಳನ್ನು ಸಂಖ್ಯಾವಾಚಕ ಅಂತಂದೇಳಿ ಕರಿತೀವಿ. ಓಕೆ. ಸಂಖ್ಯೆಯನ್ನು ಸೂಚಿಸುವ ಪದಗಳನ್ನು ಸಂಖ್ಯಾವಾಚಕ ಎನ್ನುತ್ತೇವೆ. ಸಂಖ್ಯೆಯನ್ನು ಸೂಚಿಸುವ ಪದಗಳನ್ನು ಸಂಖ್ಯಾವಾಚಕ ಎನ್ನುತ್ತೇವೆ. ಉದಾಹರಣೆ ಒಂದು, 10, 50, 100 ಇತ್ಯಾದಿಗಳು. ಓಕೆ. ದೆನ್ ಫೋರ್ತ್ ಒನ್ ಯಾವುದು? ಸಂಖ್ಯೆಯ ವಾಚಕ. ಸಂಖ್ಯೆಯ ವಾಚಕ ಅಂದ್ರೇನು ಅನ್ನೋದನ್ನು ನಾನು ಹೇಳಿದ್ದೀನಿ. ಓಕೆ. ಸಂಖ್ಯೆಯ ವಾಚಕ ಅಂದ್ರೇನು? ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ತಿಳಿಸುವಂತಹ ಪದಗಳನ್ನು ಸಂಖ್ಯೆಯ ವಾಚಕ ಅಂತಂದೇಳಿ ಕರಿತೀವಿ. ಓಕೆ.
ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಪದಗಳನ್ನು ಅಥವಾ ತಿಳಿಸುವ ಪದಗಳನ್ನು ಸಂಖ್ಯೆಯ ವಾಚಕ ಎನ್ನುತ್ತೇವೆ. ಉದಾಹರಣೆಗೆ ವಂದನೆಯ, ಅರ್ಥ ಆಯ್ತಾ? ವಂದನೆಯ. ಮತ್ತು ಮೂವರು, ಇನ್ನೊಂದು ಏನಂತ ಕರಿಬೋದು? ಮೂವರು. ಹತ್ತನೆಯ, ಓಕೆ, ಹತ್ತನೆಯ. ನಾಲ್ಕನೆಯ, 12ನೆಯ, ನೂರನೆಯ, ಇತ್ಯಾದಿಗಳು. ಅರ್ಥ ಆಯ್ತಲ್ವಾ? ಸೊ ಸಂಖ್ಯಾವಾಚಕ ಅಂದ್ರೇನು, ಸಂಖ್ಯೆಯ ವಾಚಕ ಅಂದ್ರೇನು ಅನ್ನೋದನ್ನು, ಇಲ್ಲಿ ಸಂಖ್ಯೆಯನ್ನು ಸೂಚಿಸುವ ಪದಗಳನ್ನು ಸಂಖ್ಯಾವಾಚಕ ಅಂತಂದೇಳಿ ಕರಿತೀವಿ. ಉದಾಹರಣೆ 1, 10, 50, 100 ಹೀಗೆ ಎಲ್ಲ ಸಂಖ್ಯೆಗಳನ್ನು ನಾವು ಗುರುತಿಸ್ಬೋದು. ಹಾಗೆಯೇ ಸಂಖ್ಯೆಯ ವಾಚಕ ಅಂದ್ರೇನು ಅಂದರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಪದಗಳನ್ನು ಸಂಖ್ಯೆಯ ವಾಚಕ ಅಂತಂದೇಳಿ ಕರಿತಾ ಹೋಗ್ತೀವಿ. ವಂದನೆಯ, ನಾಲ್ಕನೆಯ, ನೂರನೆಯ, 12ನೆಯ, ಮೂವರು ಈ ರೀತಿಯ ಒಂದು ಪದಗಳನ್ನು ಸಂಖ್ಯೆಯ ವಾಚಕ ಅಂತಂದೇಳಿ ಗುರುತಿಸ್ತೀವಿ. ಓಕೆ. ದೆನ್ ಫಿಫ್ತ್ ಒನ್ ಯಾವುದು? ಭಾವನಾಮ ಏನು? ಪರಿಮಾಣವಾಚಕ, ದ್ವಿಗ್ವಾಚಕ, ಸರ್ವನಾಮ ಅಂತಂದೇಳಿ ಇನ್ನು 4 ನಾಮವಾಚಕಗಳು ಬರ್ತವೆ. ಈಗ ನಾಮವಾಚಕಗಳಲ್ಲಿ ಪ್ರಮುಖವಾಗಿ ನಾವು 4 ನೋಡಿದ್ದೀವಿ. ವಸ್ತುವಾಚಕ, ಗುಣವಾಚಕ, ಸಂಖ್ಯೆವಾಚಕ, ಸಂಖ್ಯೆಯ ವಾಚಕ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಓಕೆ. ಇನ್ನೂ ಯಾವ್ಯಾವ್ದಿದ್ದಾವೆ? ಭಾವನಾಮ ಇದೆ, ಆಮೇಲೆ ಪರಿಮಾಣವಾಚಕ ಇದೆ, ದ್ವಿಗ್ವಾಚಕ ಇದೆ, ಸರ್ವನಾಮ ಇದೆ. ಈ 4 ವಾಚಕಗಳು ಇನ್ನೂ ಇದ್ದಾವೆ. ಅಲ್ಲಿಗೆ 8 ನಾಮವಾಚಕಗಳನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಂಡ ಹಾಗೆ ಆಗುತ್ತೆ. ಆ 4 ನಾಮವಾಚಕಗಳನ್ನು ತಿಳ್ಕೊಂಡ್ರೆ. ಸೊ ಅದನ್ನು ನಾವೇನು ಮಾಡೋಣ, ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಯಾವ್ಯಾವುದು? ಭಾವನಾಮ, ಪರಿಮಾಣವಾಚಕ, ದಿಗ್ವಾಚಕ ಮತ್ತು ಸರ್ವನಾಮಗಳು ಏನು ಅಂದರೆ ಏನು, ಅದರಲ್ಲಿ ಯಾವ್ಯಾವ್ದು ಬರ್ತವೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಸೊ ಇಲ್ಲಿ ತನಕ ನಿಮಗೆ ಅರ್ಥ ಆಗಿದೆ ಅಲ್ವಾ? ಸೊ ಇದನ್ನು ನೀವು ನೀಟಾಗಿ ನೋಟ್ಸ್ ಮಾಡಿಕೊಂಡು ಇಟ್ಕೊಂಡಿರಬೇಕು. ನಂತರ 5th 1, 5th, 6th, 7th, 8th 1 ಇಷ್ಟು ನಾಮವಾಚಕಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ.